ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವಣ ಟಾಕ್ ವಾರ್ ಮತ್ತೆ ಈಗ ಜೋರಾಗ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಡಿಕೆಶಿ ವರ್ಸಸ್ ಕುಮಾರಸ್ವಾಮಿ ನಡುವೆ ಟಾಕ್ ವಾರ್ ಫೈಟ್. ಎಚ್ಡಿಕೆ ಫ್ಯಾಕ್ಟರಿ ತೆರೆಯಲಿ ಅನುಮತಿ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ. ಇವರ ಯೋಗ್ಯತೆಗೆ ಗುಂಡಿ ಮುಚ್ಚೋದಕ್ಕಾಗಲಿಲ್ಲ, ನಾನು ಯಾಕೆ ಇವರ ಹತ್ರ ಮಾತಾಡಲಿ ಅಂತ ಕುಮಾರಸ್ವಾಮಿ ಅವರು ಆಡಿರ್ತಕ್ಕಂಥ ಮಾತು ಇವತ್ತು. ಡಿಕೆ ಎಷ್ಟು ಕಾರ್ಖಾನೆ ತಂದಿದ್ದೀರಾ, ಎಷ್ಟು ಸೊಸೈಟಿ ನುಂಗಿದ್ದೀರಾ, ಧಾರವಾಹಿ ಥರ ಪಟ್ಟಿ ಬಿಡ್ತೀನಿ ಅಂತ ಕುಮಾರಸ್ವಾಮಿ. ಆಯ್ತು ಬನ್ನಿ ಅದೇನಿದೆ ಡಾಕ್ಯುಮೆಂಟ್ಗಳು ಹಿಡ್ಕೊಂಡು ಚರ್ಚೆಗೆ ಅಂತ ಕುಮಾರಸ್ವಾಮಿ. ನಾನು ಯಾಕ್ರಿ ಸೆಂಟ್ರಲ್ ಗೌರ್ಮೆಂಟಿಂದ ಅನುದಾನ ಕೇಳಲಿ, 136 ಜನರನ್ನ ಗೆಲ್ಸಿರೋದು ನಿಮ್ಮ ಪಕ್ಷಕ್ಕೆ, ನೀವು ಮಾಡಬೇಕು. ಮೋದಿಯವರು ದುಡ್ಡು ಕೊಡಲಿಲ್ಲ ಅಂತ ನಾನು CM ಆಗಿದ್ದಾಗ ಸುಮ್ಮನೆ ಕೂತಿದ್ನ, ಕೆಲಸ ಮಾಡಲಿಲ್ವಾ ಅಂತ ಇವರು. ಹೀಗೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ ಇಬ್ಬರ ನಡುವೆ. ಇವತ್ತು ನಗರಸಭೆಯಲ್ಲಿ ಏನೇನು ಅವ್ಯವಹಾರಗಳಾಗಿತ್ತು, ಈ ಬೆಂಗಳೂರು ನಗರ ಕುಲಿಗೆಡಿಸಿದ್ರಲ್ಲ, ಇದೇ 99ರಿಂದ ಕಾಂಗ್ರೆಸ್ ಸರ್ಕಾರ ಇತ್ತಾನೆ. ಈ ಬೆಂಗಳೂರು ನಗರ 50 ವರ್ಷದಲ್ಲಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ ಇವರಿಗೆ. ಇವರೇ ಅರ್ಬನ್ ಮಿನಿಸ್ಟ್ರು. ಅರ್ಬನ್ ಮಿನಿಸ್ಟರ್ ಆಗಿ ಅವ್ರ ಲೆಟರೆಡ್ಡಲ್ಲಿ ಅಲ್ಲೆಲ್ಲ ಬಳ್ಳಾರಿಲಿ ಅದರೊಡೆಯೋದಕ್ಕೆ ಸುಳ್ಳು ಹೇಳ್ಕೊಂಡು ಆ ಲೆಟರೆಡ್ ಅಲ್ಲಿ ಯೂಸ್ ಆಗಿತ್ತು. ಅದ್ರ ಜೊತೆಗೆ ಅದು ಯಾವುದೋ ಎಂಟೇ ಸೊಸೈಟಿ ದುಡ್ಡೇ ಕೊಡದೆ 10 ಎಕರೆ ಬರೆಸ್ಕೊಂಡ್ಬಿಡ್ತಾರೆ ಹೇಳೋದು ಇವ್ರ ಶಿಷ್ಯಂದ್ರಿಗೆ. ಈಗ ಅವೆಲ್ಲ ಬೇಡ, ನೆಕ್ಸ್ಟ್ ಅವೆಲ್ಲ ತಂದು ವಿತ್ ಡಾಕ್ಯುಮೆಂಟ್ ಏನು ಬಹಿರಂಗ ಚರ್ಚೆ ಮಾಡ್ತಾರೆ? ಯಾವ ಬಹಿರಂಗ ಚರ್ಚೆ ಇಲ್ಲಿ ಯಾರ ಪಾಪ ಹಿಡ್ಕೊಂಬಂದಿರುವ ಇಷ್ಟು ಕಂತೆ ಈಗ ಏನೇನು ಮಾಡ್ತಾವ್ರೆ ಅಂತ ಹೇಳಿ ತಾವರೆಕೆರೆತ ಬಹಿರಂಗ ಚರ್ಚೆ ಅವ್ರ ಜೊತೆ ಮಾಡೋಕ್ಕಾಗತ್ತಾ? ಮಾತಾಡೋ ಯೋಗ್ಯತೆ ಇಟ್ಕೊಂಡಿದ್ದಾರೆ ಬಹಿರಂಗ ಚರ್ಚೆ ಅವ್ರ ಜೊತೆಲಿ. ದುಡ್ಡು ಹೊಡೆಯ ಕೆಲಸ ಮಾಡಲಿಲ್ಲ ನಾವು. ಇವತ್ತು ನಗರಸಭೆಯಲ್ಲಿ ಏನೇನು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು. ಚರ್ಚೆ, ವಾದ, ವಿವಾದ ಇವೆಲ್ಲ ಕೂಡ ರಾಜಕಾರಣದಲ್ಲಿ ಇರಬೇಕು. ನೀನೇನಾದ್ರು ಮಾಡಿದ್ದೀನಿ, ಸಾಕ್ಷಿ ಗುಡ್ಡೆ ಇಟ್ಟಿದ್ದೀನಿ ಅಂದರೆ, ಜನಕ್ಕೆ ಏನಾದ್ರು ಒಳ್ಳೇದು ಮಾಡಿದ್ದೀನಿ ಅಂದರೆ, ನಿನ್ನ ಕೈಯಲ್ಲಿ ಏನಾದ್ರು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದೀನಿ ಅಂದರೆ ಬಂದು ಹೇಳಪ್ಪ. ಕಮಾಂಡ್ ಟೆಲ್ ಯು ವಾಟ್ ಈಸ್ ಯುವರ್ ಕಮಿಟ್ಮೆಂಟ್. ಜನ ನಿನಗೆ ಓಟ್ ಕೊಟ್ಟಿದ್ದಾರೆ ತಾನೆ, ದೊಡ್ಡ ದೊಡ್ಡ ಸ್ಥಾನ ಎಲ್ಲ ಬಂದಿದೆ ತಾನೆ. ಕಮ್ ಲೆಟ್ ಅಸ್ ಫೇಸ್. ಪಬ್ಲಿಕ್ ಮುಂದೆ ಉತ್ತರ ಕೊಡು. ನೀನು ಬರೀ ಇಟ್ ಆ್ಯಂಡ್ ರನ್ ಮಾಡೋದಲ್ಲ. ಇವೆಲ್ಲ ಯಾವಾಗಲೂ ಕೂಡ ಎಲ್ಲರಿಗೂ ಎದುರಿಸ್ಕೊಂಡು ಇಟ್ ಆ್ಯಂಡ್ ರನ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಹೋದಂಗಲ್ಲ. ಅಸೆಂಬ್ಲಿ ಅದೇನೋ ತೆಗಿತೀನಿ ಪೆನ್ ಡ್ರೈವ್ ತೆಗಿತೀನಿ ಅಂತಾರಲ್ಲ, ಇದೆಲ್ಲ ಅಲ್ಲ. ಪ್ಲೀಸ್ ಕಮ್, ಬನ್ನಿ. ಏನೇನು ಅವಮಾನ ಏನಾಗೋದಿಲ್ಲ. ಬರಲಿಲ್ವಾ ಸಾತ್ತೂರ್ಗೆ ನಾನು ಈ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ನೆನಪಿದೆಯಾ? ಸೊ ವಿಲ್ ಫೇಸ್. ಕಮಾನ್ ಪಬ್ಲಿಕ್ ಅದೇನು ಮಾಡಿದ್ಯಾ ನೀನು ಹೇಳು, ನಾವು ಹೇಳಿದ್ದೀವಿ. ನಂದೇನು ಉಳುಕಿದೆ ತೆಗಿ, ನಿಂದೇನಿದೆ ತೆಗೆಯೋಣ, ನಾನೇನು ಮಾಡಿದ್ದೀನಿ ತೆಗೆಯೋಣ, ನೀನೇನು ಮಾಡಿದ್ಯಾ ಮಾತಾಡೋಣ. ತೆಗಿಲಿ, ಬಿಚ್ಚಲಿ ರೀ. ಯಾರು ಬೇಡ ಅಂತಾರೆ? ಬಿಚ್ಚಲಿ. ಎಷ್ಟೋ ಜನ ಏನೇನೋ ಬಿಚ್ಚಿದ್ರು, ಯಾರು ಬೇಡ ಅಂತ ಹೇಳ್ತಾರೆ? ಬಿಚ್ಚಲಿ, ಈಗೂ ಬಿಚ್ಚಲಿ. ಇಡೀ ಕೇಂದ್ರ ಸರ್ಕಾರನೇ ಇದೆಯಲ್ಲ ಎಲ್ಲ ಜೊತೆಲಿ, ಬಿಚ್ಚಲಿ. ಇದಕ್ಕೆಲ್ಲ ಡಿಕೆ ಶಿವಕುಮಾರ್ ಎದುರೋ ಮಗ ಅಲ್ಲ, ಅದು ತಿಳ್ಕೊಳ್ಳಿ. 2 ವರ್ಷ ಕಾಯಿರಿ, ನಮ್ಮ ಸರ್ಕಾರನೇ ಬರುತ್ತೆ. 2.5 ವರ್ಷದ ನಂತರ ಅವ್ರ ಸರ್ಕಾರ ನಮ್ಮ ಸರ್ಕಾರ ಬರುತ್ತೆ, ಕಾಯಿರಿ ಅಂತ. ನೋಡಪ್ಪ, ಇವೆಲ್ಲ ಎಷ್ಟು ಸತಿ ಆಯ್ತು ಈ ಡೈಲಾಗ್ಗಳು. ಅಲ್ಲ ಕರೆಕ್ಟು, ಎಷ್ಟು ಸರ್ತಿ ಆಯಿತು. ನೀವು ಇದೇ ಡೈಲಾಗ್ಗಳನ್ನೇ ಹೊಡಿತಿದ್ದೀರಾ, ಅವರು ಅದೇ ಡೈಲಾಗ್ನೇ ಹೊಡಿತಾ ಇದ್ದಾರೆ. ಯಾವ ತಾರ್ಕಿಕ ಅಂತ್ಯಕ್ಕೂ ಹೋಗ್ತಿಲ್ಲ, ಅವರು ಯಾವ ದಾಖಲೆನೂ ಬಿಡುಗಡೆ ಮಾಡ್ತಿಲ್ಲ. ಇವರು ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಾ ಇದ್ದಾರೆ, ಅದೂ ಆಗಿಲ್ಲ. ಸೊ ಹಾಗಾಗಿ ಇದು ಎಪಿಸೋಡ್ಗಳ ಥರ ಮುಂದುವರಿಯುತ್ತೆ ಹೊರತು ಅಷ್ಟೇ, ಬೇರೆ ಇನ್ನೇನೂ ಇಲ್ಲ.